ರಿಂದ ಬಿಂದು ನಮ್ಮ ದೇಶ ಹಾಗೂ ರಾಜ್ಯ ಕಂಡ ಶ್ರೇಷ್ಠ ನ್ಯಾಯಮೂರ್ತಿ ನುಡಿದಂತೆ ನಡೆಯುವ ಸದಾ ಕ್ರಿಯಾಶೀಲರಾಗಿರುವ ಶ್ರೇಷ್ಠ ಮಾನವತಾವಾದಿ ಶಿಷ್ಟನೆ ತಮ್ಮ ಉಸಿರಾಗಿಸಿಕೊಂಡಿರುವ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಶಿವರಾಜ್ ಪಾಟೀಲ್ರವರೇ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು, ಭಾರತ ಸರ್ಕಾರದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ರಾಜಕೀಯ ಮುತ್ಸದ್ದಿಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಈಗ ತಾನೇ ಸಾಕಷ್ಟು ಶಿವರಾಜ್ ಬಿ ಪಾಟೀಲ್ ಮತ್ತು ಶಿವಶಂಕರ್ ಬಗ್ಗೆ ಸಾಕಷ್ಟು ಅವರ ಆಗೋಗಳ ಬಗ್ಗೆ ಅವರ ಪರಿಚಯವನ್ನು ಮತ್ತು ಅವರ ಭಾಷಣದಲ್ಲಿ ಹೇಳಿದಂಥ ಹಿರಿಯರು ಆದಂಥ ನಮ್ಮ ಖರ್ಗೆ ಸಾಹೇಬ್ರವರೇ ಹಾಗೂ ಶಿವಶ್ರೀ ಪ್ರಶಸ್ತಿಗೆ ಭಜನರಾಗಿರುವ ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಹಾಲಿ ದಾವಣಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಆಗಿರುವ ಪೂಜ್ಯ ತಂದೆಯವರಾದಂಥ ಶಾಮನೂರು ಶಿವಶಂಕರಪ್ಪನವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಸ್.ಎಂ. ರೆಡ್ಡಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ನಮ್ಮ ಶಿವರಾಜ್ ಪಾಟೀಲ್ರವರ ಆತ್ಮೀಯರೇ ಹಾಗೂ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರವರೇ ಹಾಗೂ ನ್ಯಾಯಾಧೀಶರುಗಳೇ, ಮಾಜಿ ನ್ಯಾಯಾಧೀಶರುಗಳೇ ಹಾಗೂ ಎಲ್ಲ ಸದಸ್ಯರೇ, ಸ್ನೇಹಿತರೇ, ಪತ್ರಿಕಾ ಮಿತ್ರರೇ, ಇಂದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎರಡು ಮಹತ್ವದ ಘಟನೆಗಳಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಮೊದಲನೇದಾಗಿ ರಾಯಚೂರಿನ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನವು ಶಿವಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿದೆ. ಅದರ ಜೊತೆಗೆ ಜಸ್ಟಿಸ್ ಶಿವರಾಜ್ ಬಿ ಪಾಟೀಲ್ರವರು ರಚಿಸಿರುವ ಸಂಜೆಗೊಂದು ನುಡಿ ಚಿಂತನ 365ರ ಈ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಮ್ಮ ನುರಿತ ಅನುಭವಗಳೊಂದಿಗೆ ತಾವು ಅದ್ಭುತವಾಗಿ ಬಾಳಿ ಬದುಕಿದ ಜೀವನದ ಬುತ್ತಿಗಂಟನ್ನು ಬಿಡಿಸುತ್ತಾ ವರ್ಷದ ಪ್ರತಿದಿನವೂ ಒಂದು ಚಿಂತನೆ ಎನ್ನುವ ರೀತಿಯಲ್ಲಿ ಯೋಗ್ಯವಾದ ನುಡಿಗಳನ್ನು ಸಂಜೆಗೊಂದು ನುಡಿ ಚಿಂತನೆ ಎಂಬ ಕೃತಿಯಲ್ಲಿ ಮಾನ್ಯರಾದ ಶಿವರಾಜ್ ಪಾಟೀಲ್ ವಿ ಪಾಟೀಲ್ ಅವರು ನೀಡಿರುವ ಎಲ್ಲ ಸೃಷ್ಟವಾಗಿತ್ತು. ಒಬ್ಬ ಮನುಷ್ಯ ತನ್ನ ಪ್ರತಿದಿನವೂ ಸಕಾರಾತ್ಮಕವಾಗಿ ಬಾಳಿ ಬದುಕಬೇಕು ಎನ್ನುವ ಇಂತಹ ನುಡಿಮುತ್ತುಗಳು ನಿತ್ಯವೂ ದಾರಿ ದೀಪ ಆಗಬೇಕು ಎನ್ನುವುದು ನಮ್ಮ ಅನಿಸಿಕೆ. ನಾವೆಲ್ಲರೂ ಈ ಪುಸ್ತಕದಲ್ಲಿ ಮಾನ್ಯರ ಬರೆದ ನುಡಿ ಚಿಂತನೆಗಳನ್ನು ಪ್ರತಿ ದಿನ ಪಾಲಿಸಬೇಕು ಎಂಬ ಸಂದರ್ಭದಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಈ ಸಂದರ್ಭದಲ್ಲಿ ನಾನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿ ಶಿವರಾಜ್ ಪಾಟೀಲ್ರವರ ಕುರಿತಾದ ಕೆಲವು ಅಪರೂಪದ ಸಂಗತಿಗಳನ್ನು ಹೇಳಲೇಬೇಕು. ಬಳ್ಳಾರಿ ಜಿಲ್ಲೆಯ ಮುಂತೂರಿನಲ್ಲಿ ಜನಿಸಿದ ಜಸ್ಟಿಸ್ ಪಾಟೀಲ್ರು ಸಭ್ಯ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡು ಸಾಂಸ್ಕೃತಿಕ ಗ್ರಾಮೀಣ ಸೊಗಡಿನ ಕನ್ನಡದ ನೆಲದಲ್ಲಿ ಆಡಿ ಬೆಳೆದವರು. ನಮ್ಮ ನಾಡಿನ ಮಣ್ಣಿನ ವಾಸನೆ ಸೃಷ್ಟವಾಗಿ ಬಲ್ಲ ಇವರು ಬಾಲ್ಯದಲ್ಲಿ ಅಧ್ಯಯನಕ್ಕಾಗಿ ಜೀವನಕ್ಕಾಗಿ ಶ್ರಮಪಟ್ಟವರು. ಅದರ ಪರಿಣಾಮ ಜನಸಾಮಾನ್ಯರ ಜೀವನದಲ್ಲಿ ಇರುವ ನೋವು ನಲಿವುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡುವಂಥ ಹೃದಯಗಳು. ಧಾರವಾಡ ಕನ್ನಡ ವಿಶ್ವವಿದ್ಯಾಲಯದ ವಕೀಲ ವೃತ್ತಿ ಪದವಿ ಪಡೆದು 1962ರಲ್ಲಿ ಕಲಬುರಗಿಯಲ್ಲಿ ತಮ್ಮ ವಕೀಲ ವೃತ್ತಿ ಆರಂಭಿಸಿ ಮುಂದೆ 1990ರಲ್ಲಿ ಕರ್ನಾಟಕ ನೇಮಕಗೊಂಡು ನಂತರ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡು ಅಂದರು ಆಂಧ್ರ ಕರ್ನಾಟಕಗಳಲ್ಲಿ ಇವರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾದರಿ ಎನ್ನುವ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. 2000ರ ಜನವರಿಯಲ್ಲಿ ಭಾರತದ ಗೌರವಾನ್ವಿತ ಸುಪ್ರೀಂ ಕೋರ್ಟಿಗೆ ನ್ಯಾಯಮೂರ್ತಿಗಳಾಗಿ ಜವಾಬ್ದಾರಿ ವಹಿಸಿಕೊಂಡು ಸರಿಸುಮಾರು 5 ವರ್ಷಗಳ ಕಾಲ ನ್ಯಾಯದಂಡವನ್ನು ಹಿಡಿದು ದೇಶದ ಗೌರವವನ್ನು ಕಾಪಾಡಿದವರು. ಜಸ್ಟಿಸ್ ಶ್ರೀ ಶಿವರಾಜ್ ಪಾಟೀಲರು ಎಂದರೆ ಯಾವಾಗಲೂ ಸ್ಟ್ರೆಸ್ ಫ್ರೀ ವ್ಯಕ್ತಿತ್ವ, ಸದಾ ಯಾವುದೇ ತರಹದ ಒತ್ತಡ ಉದ್ವಿಗ್ನ ಇಲ್ಲದಂತಹ ನ್ಯಾಯಮೂರ್ತಿ ಎಂಬ ಖ್ಯಾತಿ ಅವರಿಗಿದೆ. ಇದರಿಂದಾಗಿ ಅವರ ಯಾವತ್ತೂ ತೀರ್ಪುಗಳನ್ನು ನೀಡುವ ವೇಳೆಯಲ್ಲಿ ಯಾವುದೇ ರಾಜಕೀಯ ಆಡಳಿತಾತ್ಮಕ ಒತ್ತಡಕ್ಕೆ ಮಣಿಯದೆ ಬದ್ಧತೆಯೊಂದಿಗೆ ನಿರ್ಧಾರ ತೆಗೆದುಕೊಂಡವರಲ್ಲಿ ಎನ್ನುವುದರಲ್ಲಿ ಇಲ್ಲಿ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ.
ತಮ್ಮ ನಿವೃತ್ತಿಯ ನಂತರವೂ ಸದಾ ಕ್ರಿಯಾಶೀಲರಾಗಿರುವ ಅವರು ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಸೇವೆ ಸಲ್ಲಿಸಿ ನೈತಿಕ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಸದ್ಯ ಕರ್ನಾಟಕದ ಗಡಿ ಹಾಗೂ ನೀರಿನ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ತಮ್ಮ ಅಮೂಲ್ಯ ಸೇವೆಯನ್ನು ನಾಡಿಗೆ ನೀಡುತ್ತಿದ್ದಾರೆ. ನನ್ನ ಜೀವನ ನನ್ನ ನಿಯಮ ಜಸ್ಟಿಸ್ ಶಿವರಾಜ್ ವಿ ಪಾಟೀಲರ ಆತ್ಮಕಥೆ ಇದು 2022ರಲ್ಲಿ ಪ್ರಕಟವಾಗಿ ಇದು ಕೇವಲ ಪುಸ್ತಕವಲ್ಲ, ನ್ಯಾಯ ವ್ಯವಸ್ಥೆಯ ಸಿದ್ಧಾಂತದ ಅಮೂಲ್ಯ ಗ್ರಂಥ. ಅದಕ್ಕೆ ಮುಖ್ಯ ಕಾರಣ ಅವರು ತಮ್ಮ ಜೀವನದ ಘಟನೆಗಳನ್ನು ಎಲ್ಲರ ಮುಂದೆ ತೆರೆದಿಡುವ ಪ್ರಯತ್ನವಾಗಿದೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲ ಸತ್ಯವನ್ನು ತಮ್ಮ ಆತ್ಮಕಥೆಯಲ್ಲಿ ಬರೆದಿದ್ದಾರೆ. ತಮಿಳು ಭಾಷೆಯ ಮೇಲೂ ಉತ್ತಮ ಹಿಡಿತ ಇಟ್ಟುಕೊಂಡಿರುವ ಶ್ರೀಯುತರು ಮದ್ರಾಸ್ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದಾಗ ತಮಿಳುನಾಡಿನ ಸಾಂಸ್ಕೃತಿಕ ಸನ್ನಿವೇಶಗಳ ಕುರಿತಾದ ತಮ್ಮ ಸಂವೇದಕವನ್ನು ವ್ಯಕ್ತಪಡಿಸಿದ್ದನ್ನು ಅಲ್ಲಿನ ಪತ್ರಿಕೆ ಕೊಂಡಾಡಿದ್ದು, ಅಂದು ಕನ್ನಡಿಗರಾದ ನಾವೆಲ್ಲ ಹೆಮ್ಮೆ ಪಟ್ಟಿದ್ದು ಮರೆಯಲು ಸಾಧ್ಯವೇ ಇಲ್ಲ. ಭಾಷೆ, ಅಸಮಾನತೆ ಮತ್ತು ಶಿಕ್ಷಣದ ಹಕ್ಕುಗಳ ಕುರಿತು ಪಟೇಲರು ತೆಗೆದುಕೊಂಡ ನಿಲುವುಗಳನ್ನು ದೇಶದಲ್ಲಿ ಎಂದಿಗೂ ಮರೆಯುವಂತಿಲ್ಲ. ದೇಶದ ಶಿಕ್ಷಣ ನೀತಿಯ ಮೇಲೆ ದೀರ್ಘಕಾಲದಿಂದ ಪರಿಣಾಮ ಬೀರಿದ ಕೆಲವು ನೀತಿಯ ಬದಲಾವಣೆಗಳು ಕಾರಣರಾದರು. ಮುಂದೆ ರೈಟ್ ಟು ಎಜುಕೇಷನ್ ಕಾನೂನು ಸಿದ್ಧಪಡಿಸುವ ಕಾಲಕ್ಕೆ ಜಸ್ಟಿಸ್ ಶಿವರಾಜ್ ವಿ ಪಾಟೀಲರವರು ಕೆಲವು ತೀರ್ಪುಗಳನ್ನು ಮಾನದಂಡವಾಗಿ ಇಟ್ಟುಕೊಂಡಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಅದರಲ್ಲಿ ಸಾರ್ವಜನಿಕ ಕ್ಷೇತ್ರದ ಮಾದರಿ ವ್ಯಕ್ತಿತ್ವ, ಅಧಿಕಾರದಲ್ಲಿದ್ದಾಗ ಕಂಡ ಶಿಸ್ತು, ಸಮಯ ಎನ್ನುವ ವೃತ್ತಿಯನ್ನು ನಂತರವೂ ಮುಂದುವರೆದಿದೆ. ಅದರ ಪರಿಣಾಮವೇ ಈ ಸಮಾಜಕ್ಕೆ ಅವರಿಂದ ಲಭ್ಯವಾಗಿರುವ ನಿರಂತರ ಸಮರ್ಥ ಸೇವೆ. ಸದಾ ನಗುಮುಖದ ಜೀವನ, ನೈತಿಕ ಮಾರ್ಗದರ್ಶನದಿಂದ ಜನಸಾಮಾನ್ಯರಲ್ಲಿ ಪ್ರಭಾವ ಬೀರಿದವರು. ನನ್ನ ಜೀವನದಲ್ಲಿ ಅಪಾರ ಪ್ರಮಾಣದಲ್ಲಿ ಪ್ರಭಾವ ಬೀರಿದ ವ್ಯಕ್ತಿತ್ವ ಸಾಲಿನಲ್ಲಿ ಜಸ್ಟಿಸ್ ಶಿವರಾಜ್ ವಿ ಪಾಟೀಲರು ಪ್ರಮುಖರು. ನನ್ನಂಥ ಅನೇಕ ಜನರ ನಾಯಕರಾಗುವುದಕ್ಕೆ ಬೇಕಾದ ಮೂಲ ಪೀಠವನ್ನು ಕಲ್ಪಿಸಿಕೊಟ್ಟು ಮಹಾನುಭಾವರು. ಅವರು ತಮ್ಮ ಬದುಕಿನ ಅಳವಡಿಸಿಕೊಂಡ ಶಿಸ್ತು, ನ್ಯಾಯಬದ್ಧ ನಡೆ, ಸತ್ಯದ ಪಾಲನೆಯಿಂದ ಸಿಗುವ ಧೈರ್ಯದ ಬಲಕೆ ಇವೆಲ್ಲವನ್ನು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇವರ ಶ್ರೀಮತಿಯವರು ಕೂಡ ಪತಿಗೆ ತಕ್ಕ ಸತಿಯಾಗಿ ತುಂಬು ಜೀವನವನ್ನು ನಡೆಸುತ್ತಿದ್ದಾರೆ. ಮಾನ್ಯರು ಶ್ರೀ ಶಿವರಾಜ್ ಪಾಟೀಲರು ಸ್ವಲ್ಪವೂ ಅಹಮಿಲ್ಲದ ವ್ಯಕ್ತಿತ್ವ, ಸದಾ ಅಸಾನ್ಮುಖಿ, ಎಲ್ಲ ಹಿರಿಯರು ಹಾಗೂ ಕಿರಿಯರ ಜೊತೆಗೆ ಅಷ್ಟೇ ಆತ್ಮೀಯತೆ, ಎಲ್ಲರ ವಿಚಾರಗಳನ್ನು ಆಲಿಸುವ ಸಜ್ಜನಿಕೆ, ಅಗಾಧ ತಾಳ್ಮೆ ಇವೆಲ್ಲ ಅವರ ವ್ಯಕ್ತಿತ್ವದ ಪೂರ್ಣತೆಯ ಸಾಕ್ಷಿ. ನಿತ್ಯವೂ ಮಾರ್ಗದರ್ಶನ ಮಾಡೋದಕ್ಕೆ ಹಾಗೂ ನಾವೆಲ್ಲ ಸೆಲ್ಫ್ ಮೋಟಿವೇಶನ್ ಆಗುವುದಕ್ಕೆ ಈ Get up to 50% offer on making charges. Namade Kalyan Jewelers. ಮೂಲಕ ಶಿವ ಪ್ರಶಸ್ತಿ ಪ್ರದಾನ ಮಾಡುವ ಬಂದಿರುವ ಇಂದಿನ ಸಮಾಜಕ್ಕೆ ಮಾದರಿ. ಇನ್ನು ಶಿವಶ್ರೀ ಪ್ರಶಸ್ತಿಗೆ ಭಜನರಾಗಿರುವ ನಮ್ಮ ಪೂಜ್ಯ ತಂದೆಯವರಾದ ಮಾಜಿ ಸಚಿವರು, ಹಾಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರಿಗೆ ನಾಡಿನಾದ್ಯಂತ ಚಿರಪರಿಚಿತರು. ಜನಸಾಮಾನ್ಯ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಮ್ಮದೇ ಛಾಪವನ್ನು ಮೂಡಿಸುವ ಯುವಕರಿಗೆ ಮಾದರಿಯಾಗಿದ್ದಾರೆ. ಅವರಿಗೂ ಈ ದಿವಸ ಶಿವ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಿರೋದು ಭಾಳ ಸಂತೋಷ. ಮತ್ತು ಅದೇ ರೀತಿ ಎಲ್ಲ ಎಷ್ಟೇ ಕಾರ್ಯಕ್ರಮಗಳಿದ್ದರೂ ಅದನ್ನು ಬದಿಗೊತ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಖರ್ಗೆ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಮತ್ತು ಮುಖ್ಯವಾಗಿ ನಮ್ಮ ಶಿವರಾಜ್ ಪಾಟೀಲ್ರವರು, ಶಿವಶಂಕರಪ್ಪನವರು ಎಲ್ಲರ ಒಂದು ಈ ಕಾರ್ಯಕ್ರಮ ಭಾಳ ಒಂದು ಇತಿಹಾಸ ಇರುವಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಅವರ ಒಂದು ಮತ್ತು ಶಿವಶಂಕರಪ್ಪನವರ ಒಂದು ಮತ್ತು ಶಿವರಾಜ್ ಪಾಟೀಲ್ರವರ ಒಡನಾಟ ಎಷ್ಟು ದಿವಸಗಳಿಂದ ಇದರ ಬಗ್ಗೆ ಸಾಕಷ್ಟು ಮಾತನಾಡ್ತಿರುವಾಗ ಹೇಳಿದ್ದಾರೆ. ಮುಖ್ಯವಾಗಿ 72ನೇ ಇಸ್ವಿಯಿಂದ ಇಲ್ಲಿಯ ತನಕನೂ ಖರ್ಗೆ ಸಾಹೇಬರು ಮತ್ತು ನಮ್ಮ ತಂದೆಯವರು ಭಾಳ ಒಂದು ತುಂಬಿರುವುದರಿಂದ ಸ್ನೇಹಿತರು. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ರಂಗನಾಥ್ ಸಾಹೇಬ್ರ ಬಗ್ಗೆನೂ ಸಾಕಷ್ಟು ಹೇಳಿದ್ದಾರೆ. ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ
ಭಾಗವಹಿಸೋದಕ್ಕೆ ನನಗೆ ಆತ್ಮೀಯ ಸಂತೋಷ ಆಗಿದೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲರ ಹಿರಿಯರು ಭಗವಂತನು ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಆರೋಗ್ಯ ಅವಕಾಶ ಕಲ್ಪಿಸಿಕೊಡಲಿ ಅಂತ ನಾನು ಈ ದಿವಸ ಪ್ರಾರ್ಥಿಸುತ್ತಾ, ಜೊತೆಗೆ ನನಗೂ ಈ ಒಂದು ಸಮಾರಂಭದಲ್ಲಿ ಆಹ್ವಾನಿಸಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಷ್ಠಾಪನದ ಎಲ್ಲ ಸದಸ್ಯರುಗಳಿಗೂ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸದಸ್ಯರುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯಾಯಮೂರ್ತಿ ನಾಡೋಜ ಶಿವರಾಜ್ ಪಾಟೀಲ್ ಸಾಹೇಬ್ರವರ ಬಹುಮುಖ ವ್ಯಕ್ತಿತ್ವದ ಕುರಿತು ಅತ್ಯಂತ ಹೃದಯಸ್ಪರ್ಶಿಯಾಗಿ ಮಾತಾಡಿರುವ ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಮಹನೀಯರಿಗೆ ಪ್ರತಿಷ್ಠಾನದ ಪರವಾಗಿ ಗೌರವ ಸನ್ಮಾನ. ಈಗ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿದಂಥವರು ನಮ್ಮೆಲ್ಲರ ನೆಚ್ಚಿನ ಈ ರಾಷ್ಟ್ರ ಕಂಡಂಥ ಅಪರೂಪದ ನ್ಯಾಯಮೂರ್ತಿಗಳಾಗಿರುವ ಶಿವರಾಜ್ ವಿ ಪಾಟೀಲ್ ಸಾಹೇಬ್ರವರು.